ಜೆಡಿಎಸ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರಿಗೂ ಗೊತ್ತಿದೆ. ನಾರಾಯಣಗೌಡರು ಹಗುರವಾಗಿ ಮಾತನಾಡುವುದನ್ನ ನಿಲ್ಲಿಸಬೇಕು. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಾರಾಯಣಗೌಡ ಹೇಳಿಕೆ ವಿಚಾರವಾಗಿ ಮಂಡ್ಯದಲ್ಲಿ ಶಾಸಕ ಎಚ್.ಟಿ. ಮಂಜು ಹೇಳಿಕೆ ನೀಡಿದ್ದಾರೆ. ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಗಟ್ಟಿಯಾಗಿದೆ. ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಶಾಶ್ವತವಾಗಿ ಮೈತ್ರಿ ಮುಂದುವರಿಯುತ್ತದೆ. ಮೈತ್ರಿಯಲ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸವಾಗದ ರೀತಿ ನೋಡಿಕೊಳ್ಬೇಕು ಎಂದು ಸೂಚಿಸಲಾಗಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ತುಂಬ ಗಟ್ಟಿಯಾಗಿದೆ ಅನ್ನೋ ವಿಚಾರ ನಮಗೆ ನಿಮಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಎಲ್ರಿಗೂ ಸಹ ಗೊತ್ತಾದಂಥ ವಿಚಾರ. ಇವತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರೊಡಗೂಡಿ ಭಾರತವನ್ನು ಸುಭದ್ರ ಭಾರತವನ್ನು ತುಂಬ ಅಚ್ಚುಕಟ್ಟಾಗಿ ಮುನ್ನಡೆಸಿರೋಂಥ ಮೋದಿಜಿಯವರು, ಅಮಿತ್ ಶಾ ಅವರೇ ಆಗಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡಪ್ಪಾಜಿಯವರು, ಕುಮಾರಣ್ಣವರು, ನನ್ನ ನಾಯಕರಂಥ ನಿಖಿಲಣ್ಣವರೊಡಗೂಡಿ ಎಲ್ಲರೂ ಸಹ ಇವತ್ತು ತುಂಬ ಆತ್ಮೀಯವಾಗಿದ್ದಾರೆ. ಮೈತ್ರಿನಲ್ಲಿ ಯಾವುದೂ ಸಹ ವ್ಯತ್ಯಾಸ ಇಲ್ಲ, ತುಂಬ ಗಟ್ಟಿಯಾಗಿದೆ. ಇದು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಾದ ವಿಚಾರ. ಒಬ್ಬ ಶಾಸಕನಾಗಿ ಅದನ್ನು ಗಟ್ಟಿದನಿಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ವರಿಷ್ಠರು 3-4 ಬಾರಿ ನಮಗೆ ಸಲಹೆ ಸೂಚನೆಗಳ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರೋ ಏನೋ ಒಂದು ಮಾತಾಡಿದ್ರೆ ಅದಕ್ಕೆ ಪ್ರವೋಕಾಗಿ ನೀವು ಮಾತಾಡೋದು ಬೇಡ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಬಾರ್ದು, ನೀವೆಲ್ಲೂ ಸಹ ಅನಾವಶ್ಯಕವಾಗಿ ಏನು ಮಾತಾಡಬಾರ್ದು. ಮೈತ್ರಿ ಚೆನ್ನಾಗಿದೆ, ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಂಪೂರ್ಣವಾಗಿ ಮುಕ್ತವಾಗಿ ಅವರು ನಾವು ಇಬ್ಬರು ಒಪ್ಪಿರೋದ್ರಿಂದ ಮೈತ್ರಿ ಮುಂದುವರಿತದೆ ಅಂತ ಆಗಿ ಪದೇ ಪದೇ ಹೇಳಿದರೆ ನೀವೇನೇನು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ವರಿಷ್ಠರ ಸೂಚನೆ ಇಲ್ಲದೇ ನಾವು ಏನೂ ಸಹ ಮಾತಾಡಲ್ಲ. ಆದರೆ ಅನಿವಾರ್ಯ ಪರಿಸ್ಥಿತಿ ಇವತ್ತು ನನ್ನ ನಾಯಕರಾದಂಥ, ವಿಶೇಷವಾಗಿ ನನಗೆ 2023ರಲ್ಲೂ ಸಹ ಅವರೇ ಬಿಫಾರ್ಮ್ ಕೊಟ್ಟು ನಾನು ಶಾಸಕನಾಗಿ ಆಗಲಿಕ್ಕೆ ಅವರೇ ಮೂಲ ಕಾರಣಕರ್ತರು. ನನ್ನ ಅಚ್ಚುಮೆಚ್ಚಿನ ನಾಯಕರಂತ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲಣ್ಣವರು, ಅದು ತಮಗೂ ಗೊತ್ತಿರೋ ವಿಚಾರ, ಅದು ನಾರಾಯಣಗೌಡರಿಗೂ ಸಹ ಗೊತ್ತಿರೋ ವಿಚಾರ. ನಾರಾಯಣಗೌಡರು ಸಹ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಬಿ ಜೆ ಪಿ ಪಕ್ಷದ ಮುಖಂಡರಿದ್ದಾರೆ, ಮೈತ್ರಿ ಪಕ್ಷದ ನಾಯಕರಿದ್ದಾರೆ. ಅವ್ರ ಬಗ್ಗೆ ನನಗೂ ಸಹ ಗೌರವ ಇದೆ. ಅವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸೋದೇನೆಂದರೆ, ನಾನು ಅವರು ಇಬ್ಬರೂ ಸೇರಿದಂಗೆ, ಇಲ್ಲಿರೋ ಎಲ್ಲ ನಾಯಕರು ಸೇರಿದಂಗೆ, ದೇವೇಗೌಡರು ಕುಟುಂಬ, ಕುಮಾರಣ್ಣವರು, ನಿಖಿಲಣ್ಣವರು ಸಹಕಾರ ಇಲ್ದಂಗೆ ಸಾರ್ವಜನಿಕರ ಜೀವನದಲ್ಲಿ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಈಗ ಅವರು 2013ರಲ್ಲಿ ಬಂದರು. ಬಂದಂಥ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಅಂತ ಕೃಷ್ಣ ಅವರು ನಿಕಟಪೂರ್ವ ಸ್ಪೀಕರ್ ಆಗಿ, ಮಂತ್ರಿಯಾಗಿ, ಶಾಸಕರಾಗಿ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ನಾರಾಯಣಗೌಡರಿಗೆ JDS ಪಕ್ಷ, ದೇವೇಗೌಡಪ್ಪಾಜಿಯವರು, ಕುಮಾರಣ್ಣವರು ಇವರೆಲ್ಲರೂ ಸಹ ಆ ಕುಟುಂಬ ಆಶೀರ್ವಾದ ಮಾಡಿದ ಒಂದು ಬಿಫಾರ್ಮ್ ಕೊಡೋದ ಫಲವಾಗಿ ನಾವು ಎಲ್ಲರೂ ಸಹ ಅವರ ಗೆಲುವಿಗೆ ಕಾಯಾವಾಚ ಮನಸ ಪ್ರಾಮಾಣಿಕವಾಗಿ ಶ್ರಮ ಬಿದ್ದು ಅವ್ರನ್ನ ಶಾಸಕರಾಗಿ ಮಾಡಿದ್ವಿ. ಅದಾದ ನಂತರ 2018 ಚುನಾವಣೆ ಬಂತು. ಆ ಸಂದರ್ಭದಲ್ಲಿ ಬಿಫಾರ್ಮ್ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲ ಇತ್ತು ಅವ್ರಿಗೆ. ಆವಾಗ ನಾವೇನೇ ನಿಖಿಲಣ್ಣ ಕರ್ಕೊಂಡು ಬಂದೋ, ತಾಲೂಕಿನಲ್ಲಿ ಪ್ರೊಸೆಷನ್ ಮಾಡ್ಕೊಂಡು ಬೈಕ್ ರ್ಯಾಲಿ ಮುಖಾಂತರ ನಾನೇ ಕರ್ಕೊಂಡು ಹೋದೆ. ರಂಗಾ ಥಿಯೇಟರ್ ಹತ್ರ ಸಭೆ ಮಾಡಿದ್ವು. ಆವಾಗ ನಿಖಿಲಣ್ಣವರು ಸಿನಿಮಾ ರಂಗದಲ್ಲಿದ್ದು ಅಷ್ಟೇ, ಸಾರ್ವಜನಿಕ ಜೀವನಕ್ಕೆ ಬಂದಿರಲಿಲ್ಲ. ಆ ಸಂದರ್ಭ ಏನು, ಆವಾಗ ನಮ್ಮ ಪಕ್ಷದಲ್ಲಿ ಯುವ ಘಟಕದ ಅಧ್ಯಕ್ಷನೂ ಆಗಿರಲಿಲ್ಲ, ಯಾವುದೇ ಎಲೆಕ್ಷನ್ಗೂ ಕಂಟೆಸ್ಟೂ ಮಾಡಿರಲಿಲ್ಲ. ಆ ಸಂದರ್ಭದಲ್ಲೇ, ಆವಾಗಿನ ಸಂದರ್ಭದಲ್ಲೇ ಗೊಂದಲ ಇದ್ದ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಇವರೇ ಪುನಃ ಅಧಿಕೃತ ಅಭ್ಯರ್ಥಿ ಅಂದ್ಬಿಟ್ಟು ಪುನಃ 2ನೇ ಬಾರಿಗೂ ಇವ್ರನ್ನೇ ಆಯ್ಕೆ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಆ ಗೊಂದಲಕ್ಕೆ ತೆರೆ ಎಳೆದಂಥ ಸಂದರ್ಭ. ಆವಾಗ ಖುಷಿಯಿಂದ ಅವ್ರನ್ನ ಒಪ್ಕೊಂಡು ಮನೆಗೆಲ್ಲ ಕರ್ಕೊಂಡೋಗು ಪ್ರೀತಿ ವಿಶ್ವಾಸದಿಂದ ಮಾತಾಡಿ ನಿಖಿಲಣ್ಣರ ಬಗ್ಗೆ ಪ್ರಶಂಸೆ ಮಾತನಾಡಿದಂಥದ್ದು. ಆದರೆ ಮೊನ್ನೆ ನಮ್ಮ ಸಭೆಗೆ ಬಂದರು ನಿಖಿಲಣ್ಣರು 27ನೇ ತಾರೀಕು. ಪಕ್ಷ ಸಂಘಟನೆ, ಪಕ್ಷ ಸೇರ್ಪಡೆ ಮತ್ತು ಬೆಳ್ಳಿ ಹಬ್ಬದ ಕಾರ್ಯಕ್ರಮ, ನಮ್ಮ ನಾಯಕರ ಹುಟ್ಟುಹಬ್ಬನೂ ಸಹ ಅಲ್ಲೇ ಮಾಡಿದ್ವಿ. ಆವಾಗ ಸ್ವಾಭಾವಿಕವಾಗಿ ಸಾರ್ವಜನಿಕವಾಗಿ ಪ್ರಸ್ತುತ ಸಿಟ್ಟಿಂಗ್ MLA ಇದ್ದಾರೆ, ಸಾರ್ವಜನಿಕ ಕೆಲಸ ಮಾಡಲಿ, 28 ಚುನಾವಣೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಪುನಃ ಮರಳಿ ಅವ್ರನ್ನ ಆಯ್ಕೆ ಮಾಡಿ ಅನ್ನೋ ಒಂದು ಮಾತನ್ನ ಪರೋಕ್ಷವಾಗಿ ಹೇಳಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಬೇರೆ ಎಲೆಕ್ಷನ್ಗಳು ಬರ್ತವೆ, ಅವನು ಸಹ ಯಶಸ್ವಿಯಾಗಿ ಮಾಡಿ ಅನ್ನೋ ಒಂದು ಮಾತನ್ನ
ಕಾರ್ಯಕರ್ತರಿಗೆ ಮತದಾರರಿಗೆ ಉರಿದುಂಬಿಸೋ ನಿಷ್ಠೆ ನಿಟ್ಟಲ್ಲಿ ಒಬ್ಬ ಶಾಸಕನಾದ ನನ್ನನ್ನು ಬೆಂತಟ್ಟ ನಿಟ್ಟಲ್ಲಿ ಅದನ್ನ ಹೇಳಿಕೆ ಕೊಟ್ಟರು. ಜೊತೆಗೆ ಕೆಳಗಡೆನೂ ಸಹ ಇದಕ್ಕೆ ಯಾರೋ ಮಾಧ್ಯಮ ಮಿತ್ರ ಪ್ರಶ್ನೆ ಮಾಡಿದಾಗ ಸ್ವಾಭಾವಿಕ ಒಬ್ಬ ಸಿಟ್ಟಿಂಗ್ MLAಗೆ ಅದನ್ನ ಬೆಂತಟ್ಟೋದು ಕಾರ್ಯಕರ್ತರ ಸಂಘಟನೆ ಮಾಡೋ ದೃಷ್ಟಿಯಿಂದ ನಾವು ಹೇಳೋದು. ಅಂತಿಮವಾಗಿ ತೀರ್ಮಾನನ ಎಲ್ಲ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು, ಬಿಜೆಪಿ ರಾಷ್ಟ್ರೀಯ ಮಟ್ಟದ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು, ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರುಗಳು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ದೇವೇಗೌಡರು ಕುಟುಂಬದ ಸಹಕಾರ ಇಲ್ಲದೆ ನಾವು ಮತ್ತು ನಾರಾಯಣಗೌಡರು ಬೆಳೆಯೋದಕ್ಕೆ ಸಾಧ್ಯವೇ ಇರಲಿಲ್ಲ. ನಾರಾಯಣಗೌಡರು ಕೂಡ ದೇವೇಗೌಡರ ಕುಟುಂಬದ ಆಶೀರ್ವಾದವನ್ನ ಪಡೆದಿದ್ದಾರೆ. 2018ರ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾರಾಯಣಗೌಡರು ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ರು. ಸಾರ್ವಜನಿಕವಾಗಿ ಸಹಜವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಹೆಸರನ್ನ ಹೇಳಿದ್ರು ಅಷ್ಟೇ. ನಾರಾಯಣಗೌಡರು ಯಾಕೆ ಈ ರೀತಿ ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಂದಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನನ್ನ ಲೀಡರ್ ಮಾಡಿದ ಕುಟುಂಬ ಅದು. ಅವರ ಬಗ್ಗೆ ಸಚಿವರಾದ ನಾರಾಯಣಗೌಡರಿಗೆ ಮಾತಿನ ಮೇಲೆ ಎಚ್ಚರಿಕೆ ಇರಬೇಕು. ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ. ನಾರಾಯಣಗೌಡರು ಅದ್ ಯಾಕೆ ಪ್ರವೋಕ್ ಆಗಿ ನಮ್ಮ ನಾಯಕರ ಬಗ್ಗೆ ಆ ಮಾತು ಹೇಳಿದ್ರು ಅಂತ ನನಗಂತೂ ಗೊತ್ತಾಯ್ತಾ ಇಲ್ಲ. ಇವತ್ತು ಆ ಕುಟುಂಬದ ನಾನು ಒಡಗೂಡಿ ಅವರು ಒಡಗೂಡಿ ಆಶೀರ್ವಾದ ಇರಲಿಲ್ಲ ಅಂದಿದ್ರೆ ನಾವಿವತ್ತು ಅವರು ಸಚಿವರು ಶಾಸಕರಾದ ನಂತರ ಅವ್ರಿಗೆ ಬೇಡಿಕೆ ಶುರುವಾದಲ್ವೇ? ಏಕೈಕಿ ಸ್ಟಾರ್ಟಿಂಗ್ ಬೇಡಿಕೆ ಶುರುವಾಗಿತ್ತಾ? ಈಗ ನಾನು ಶಾಸಕನಾದ್ಮೇಲೆ ನಮಗೂ ಸಹ ಬೇಡಿಕೆ ಶುರುವಾದಲ್ವೇ? ಹಂಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕರ್ಕೊಂಡು ಬಂದು ಶಾಸಕರು ಮಾಡಿ ಒಬ್ಬ ಲೀಡ್ರು ಮಾಡುವಂಥ ಕೆಲಸವನ್ನ ಅವ್ರಿಗೆ ನಮಗೆ ಇಬ್ಬರಿಗೂ ಮಾಡಿದ್ದಾರೆ. ಅವರು ಹಿಂದೆ ನಡೆದು ಬಂದಂಥ ಆ ದಿನ ನಾರಾಯಣಗೌಡರು ಮರಿಬಾರ್ದು. ಇದು ಒಂದು ಬಾರಿ ಅಲ್ಲ, ಆದರೆ 3ರಿಂದ 4 ಬಾರಿ ಈ ಒಂದು ಸಂಘರ್ಷಕ್ಕೆ ಅವಕಾಶ ಅಂತ ಒಂದು ಹೇಳಿಕೆಗಳನ್ನ ಮಾಧ್ಯಮದ ಎದುರುಗಡೆ ಮಾತಾಡಿದ್ದಾರೆ ನಾರಾಯಣಗೌಡರು. ಅವರು ಹಿರಿಯರಿದ್ದಾರೆ, ಸಚಿವರಾಗಿದ್ದಾರೆ, 3 ಬಾರಿ ಶಾಸಕ, 2013, 2018ರಲ್ಲಿ 2 ಬಾರಿ JDS ಪಕ್ಷದ ಚಿಹ್ನೆ ಎದುರುಗಡೆ ನಮ್ಮ JDS ಕಾರ್ಯಕರ್ತರು, ಮತದಾರರು ಮತ್ತು ನಾಯಕರ ಒಂದು ಆಶೀರ್ವಾದದಿಂದ 2 ಬಾರಿ ಶಾಸಕರಾಗಿದ್ದಾರೆ. ಬದಲಾದ ಪರಿಸ್ಥಿತಿನಲ್ಲಿ 2019ರಲ್ಲಿ ಬೈ ಎಲೆಕ್ಷನ್ಲಿ ಸರ್ಕಾರನೇ ಬಂದು ನಿಂತ್ಕೊಂಡು ಅವ್ರನ್ನ ಚುನಾವಣೆ ಮಾಡಿಕೊಂಡು BJP ಶಾಸಕರಾಗಿ ಸಚಿವರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಜವಾಬ್ದಾರಿ ಇದೆ, ಹಿರಿಯ ಅನುಭವಿಗಳಿದ್ದಾರೆ. ಅವ್ರ ಬಗ್ಗೆ ನಾನು ಸಹ ವಿಶೇಷ ಗೌರವ ಪ್ರೀತಿ ಇಟ್ಕೊಂಡಿದ್ದೀವಿ. ಹಂಗಾಗಿ ಪದೇ ಪುನರುಚ್ಚಿಸಬಾರ್ದು. ನಾವು 2-3 ಸರಿ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಹಿಂದೆ ಸ್ಥಳೀಯ ಸಂಸ್ಥೆ ಬಗ್ಗೆ ನಾರಾಯಣಗೌಡರು ಹಿಂಗಂತಾರೆ, ಮಾಜಿ ಸಂಸದರು ಹಿಂಗಂತಾರೆ, ನಿಮ್ಮ ಸ್ಟೇಟ್ಮೆಂಟ್. ನಾನು ಅದ್ರ ಬಗ್ಗೆ ಏನು ಪ್ರತ್ಯುತ್ತರ ಮಾಡಲ್ಲ, ನಾನು ಕೌಂಟರ್ ಸ್ಟೇಟ್ಮೆಂಟ್ ಕೊಡಲ್ಲ ಅನ್ನೋ ಮಾತನ್ನ ಹೇಳಿದೆ. ಅವ್ರು ಹಿರಿಯರಿದ್ದಾರೆ, ಮಾತಾಡಿದ್ದಾರೆ. ಪಕ್ಷದ ಹೈಕಮಾಂಡು ಸಲಹೆ ಸೂಚನೆ ಮೇಲೆ ನಾವು ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದೆ. ಆದರೆ ಇವತ್ತು ನಾನು ಅನಿವಾರ್ಯವಾಗಿ ಮಾತಾಡಲೇಬೇಕು. ನನ್ನ ಅಚ್ಚುಮೆಚ್ಚಿನ ನಾಯಕರು, ಇವತ್ತು ನಮಗೆ ಪ್ರಶ್ನಾತೀತ ನಾಯಕರು, ಇವತ್ತು ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 55ರಿಂದ 60 ಕ್ಷೇತ್ರಗಳಿಗೆ ಸಂಘಟನೆ ದೃಷ್ಟಿಯಿಂದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಸುಮಾರು 9,500-10,000 ಕಿಲೋಮೀಟರ್ ಜರ್ನಿ ಮಾಡಿ ಸಂಘಟನೆ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಪಕ್ಷದ ಎಲ್ಲ ಹಿರಿಯರೊಡಗೂಡಿ ಎಲ್ಲರೂ ಸಹ ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ವಿ. ವಿಶೇಷವಾಗಿ ನನಗೆ ಅಚ್ಚುಮೆಚ್ಚಿನ ನಾಯಕರು. ಹಾಗಾಗಿ ಅವರು ಮಾತಾಡೋದಕ್ಕೆ ಅನಿವಾರ್ಯವಾಗಿ ನಾನು ಪತ್ರಿಕೆಯಲ್ಲಿ ಅದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಧ್ಯಮದ ಎದುರುಗಡೆ ಬಂದು ಕೂತಿದ್ವಿ. ಇದು ವಿಚಾರ. ಇವತ್ತು ನಮ್ಮ ವರಿಷ್ಠರುಗಳು ಸಹ ನಮಗೆ ಸೂಕ್ಷ್ಮ ಕಿವಿ ಮಾತು ಹೇಳಿದ್ದಾರೆ. ಅವಶ್ಯಕತೆ ಇದಷ್ಟು ಮಾತ್ರ ಮಾತಾಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. 2ನೇ ವಿಚಾರ, ಅವರು ಮೊನ್ನೆ ಇದೊಂದು ಹೇಳಿದ್ದಾರೆ, ನಾನು ತಂದ ಅನುದಾನನ ಪೂಜೆ ಮಾಡ್ಕೊಂಡು ಹೋಯ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಿಜ, ಅವರು ಕುಮಾರಣ್ಣವರು ಎಲೆಕ್ಷನ್ ಸಂದರ್ಭದಲ್ಲಿ ವೇದಿಕೆಯಲ್ಲೂ ಹೇಳಿದ್ರು, ನಾನು ಅದಕ್ಕೆ ಏನು ಬೇಸರ ಇಲ್ಲ, ಒಬ್ಬ ಲೀಡರ್ ಇದ್ದಾರೆ, ಮಾತಾಡಲಿ ಬಿಡಿ ಅಂದ್ಬಿಟ್ಟು ನಾನು ಅದಕ್ಕೆ ನೆಗೆಟಿವ್ ಆಗಿ ವ್ಯಕ್ತಪಡಿಸ್ತಿಲ್ಲ. ಅದೇ ವೇದಿಕೆಯಲ್ಲಿ ಸುಮಾರು 85ರಿಂದ 90,000 ಲೀಡರ್ನ ಅಂತರದಿಂದಲೇ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು. ಖುಷಿ ಆಯ್ತು ನಮಗೆ. ತುಂಬ ಆತ್ಮೀಯವಾಗಿ ಅವ್ರ ಮಾತನ್ನ ಸ್ವಾಗತ ಮಾಡೋದು ಖುಷಿನೂ ಆಯ್ತು. ತದನಂತರ ನಾನೇನು BJPಯವರು, ಪ್ರಾಮಾಣಿಕ BJP ಕಾರ್ಯಕರ್ತರು, ಮೋದಿಜಿ, ಅಮಿತ್ ಶಾ ಅವರ ಅಭಿಮಾನಿಗಳು ಎಲ್ಲರೂ ಸಹ ಕುಮಾರ ಪರ್ವ ಕೆಲಸ ಮಾಡಿದ್ದಾರೆ. ನಾವು ಅದನ್ನ ಸ್ವಾಗತಿಸ್ತೀವಿ. ನಾನು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಲೀಡರ್ನ ಅಂತರ ಕಮ್ಮಿ ಆಯಿತು, ಇರಲಿ, ಅದಕ್ಕೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು ಕೆಲವು ಚುನಾವಣೆಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಯ್ತವೆ. ಸ್ವಾಭಾವಿಕವಾಗಿ ನಮ್ಮ ತಾಲೂಕಿನ ವಿಚಾರ ಹೇಳ್ತಿರೋದು, ಅದನ್ನು ಗೌರವಿಸ್ತೀವಿ. ಅವ್ರ ಮತದಾರರು ಒಂದು 25-26 ಲೀಡ್ ಕೊಟ್ಟರು. ಅವ್ರು ಹೇಳಿದಷ್ಟು ಲೀಡ್ ಆಗಲಿಲ್ಲ. ಆದರೂ ನಾವು ಅದನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀವಿ. ಇವತ್ತು ಅದೇ ವೇದಿಕೆಯಲ್ಲಿ ಹೇಳಿದ್ರು, ನಾನು 300-400 ಕೋಟಿ ಅನುದಾನ ತಂದಿದ್ದೀನಿ ಅಂದ್ಬಿಟ್ಟು. ನಾನು
ಕಳೆದ ತಿಂಗಳು ಜನವರಿ 16ನೇ ತಾರೀಕು ಸಂಕ್ರಾಂತಿ ಹಬ್ಬ ಅವತ್ತು ಗವಿರಂಗನಾಥ ಸ್ವಾಮಿ ರಥೋತ್ಸವ ಸನ್ನಿಧಿನಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಅಲ್ಲಿ ಒಂದು ಕಲ್ಯಾಣಿ ಉದ್ಘಾಟನೆ ಇತ್ತು. ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲರಾಜಸ್ವಾಮಿಯವರು ಸಹ ಆ ಕಾರ್ಯಕ್ರಮಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ರು. ಶಾಸಕನಾಗಿ ನಂದೇ ಅಧ್ಯಕ್ಷತೆ ನಾನು ಆ ಕಾರ್ಯಕ್ರಮದಲ್ಲಿದ್ದೆ. ಅಲ್ಲೇ ಕಲ್ಯಾಣಿ ಉದ್ಘಾಟನೆ ಇತ್ತು ಅವತ್ತು. ಇವರು ಮಾಜಿ ಸಚಿವರಾದ ನಾರಾಯಣಗೌಡರು ಸಹ ಬಂದಿದ್ರು. ಒಬ್ಬ ಶಾಸಕನ ಜವಾಬ್ದಾರಿ ಹಿರಿಯರಿದ್ರೆ, ಮೈತ್ರಿ ನಾಯಕರಿದ್ರೆ ಅವ್ರ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಅವ್ರನ್ನ ಗೌರವಿಸ್ಕೊಂಡು ಆ ಒಂದು ಕಲ್ಯಾಣಿಯ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಅವರು ಸಹ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ನಾನೇ ಹೇಳಿದೆ, ಮಾನ್ಯ ನಾರಾಯಣಗೌಡರಿಗೆ ನೀವು ಮೈಕ್ ಕೊಡಿ, ಅವ್ರಿಗೆ ಕೊಡಿ, ಫಸ್ಟ್ ಮೊದಲು ಮಾತಾಡೋಕೆ ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಮಾತಾಡ್ತಾ ಹೇಳಿದ್ರು ನಾರಾಯಣಗೌಡರು. ಈ ಕಲ್ಯಾಣಿಗೆ 1.5 ಲಕ್ಷ 1.5 ಕೋಟಿ ದುಡ್ಡು ಕೊಟ್ಟಿದ್ದೀವಿ, ಆ ಕೆರೆಗೆ 3 ಕೋಟಿ ದುಡ್ಡು ಕೊಟ್ಟಿದ್ದೀನಿ, ಈ ಚೌಲ್ಟ್ರಿಗೆ 1.5 ಕೋಟಿ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು. ಇನ್ನು ಕ್ಷೇತ್ರದಲ್ಲಿ ನಾವು ಬಲವಂತವಾಗಿ ಯಾರನ್ನು ಪಕ್ಷ ಸೇರ್ಪಡೆ ಮಾಡ್ಕೊಳ್ತಿಲ್ಲ. ನಾರಾಯಣಗೌಡ್ರ ಬಗ್ಗೆ ಗೌರವ ಇದೆ, ಅನವಶ್ಯಕವಾಗಿ ಚರ್ಚೆ ಸರಿಯಲ್ಲ. ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಚುನಾವಣೆ ಇನ್ನು 2 ವರ್ಷ ಇದೆ. ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರಾಗಿರೋಣ. ನಿಖಿಲ್ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ. ಜೆಡಿಎಸ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರಿಗೂ ಗೊತ್ತಿದೆ. ಹಳೆ ಮೈಸೂರು ವಿಭಾಗದಲ್ಲಿ ಜೆಡಿಎಸ್ ಶಕ್ತಿಯುತವಾಗಿದೆ, ಯಾವುದೇ ಅನುಮಾನ ಬೇಡ ಎಂದು HT ಮಂಜು ಹೇಳಿದ್ದಾರೆ. ಆವಾಗ ಅಲ್ಲಿ ಒಂದೇ ಒಂದು ಕಲ್ಯಾಣಿ ಕೆಲಸ ಆಗಿತ್ತು, 3 ಕೋಟಿದು 1.5 ಕೋಟಿ ಕೆಲಸ ಆಗಿರಲಿಲ್ಲ. ನೆಕ್ಸ್ಟ್ ನನಗೆ ಅದಾದ್ಮೇಲೆ ಮಾತಾಡ್ಬಿಟ್ಟು ಅದಕ್ಕೆ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ನಾನು ಕೆಲಸ ಮಾಡಿದ್ದೀನಿ ಇಷ್ಟು ಅಂತ ಹೇಳಿದ್ರು. ನನಗೆ ನೆಕ್ಸ್ಟ್ ಅಲ್ಲೇ ಪುನಃ ನನಗೆ ಅವಕಾಶ ಆಯಿತು ಮೈಕು. ಅಲ್ಲೇ ಹೇಳಿದೆ, ಮಾನ್ಯ ನಾರಾಯಣಗೌಡರು ಹೇಳ್ತಾ ಇರೋದು ನಿಜ, ಅದಕ್ಕೆ 3 ಕೋಟಿ ಹಾಕಿದ್ರು, ಚೌಲ್ಟ್ರಿಗೂ ಸಹ 1.5 ಕೋಟಿ ಹಾಕಿದ್ರು, ಈ ಕಲ್ಯಾಣಿಗೂ ಸಹ ಅವ್ರದ್ದು ಹಿಂದಿನ ಸರ್ಕಾರದ ದುಡ್ಡೇನೆ. ಇವತ್ತು ಹಿಂದೆ ಪೂಜೆ ಮಾಡಿದ್ರು ಅವರೇನೆ. ಕಲ್ಯಾಣಿ ಕೆಲಸ ಇದೆ, ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದರೆ ಆ 3 ಕೋಟಿ 1.5 ಕೋಟಿ ಅಂತ ಇದ್ರಲ್ಲ, ಅದ್ರ ಜೊತೆಗೆ ಮೈನರ್ ಇರಿಗೇಷನಲ್ಲೇ 37 ಕೋಟಿ ಅನುದಾನವನ್ನ ಚೆಲುವಣ್ಣವ್ರ ಗೌರ್ಮೆಂಟ್, ಹೊಸ ಗೌರ್ಮೆಂಟ್ ಬಂದ್ಮೇಲೆ ಎಲ್ಲ ವಾಪಸ್ ತಗೊಂಡಿದೆ. ಅದು ಒಂದು ಇಲಾಖೆದು ಮಾತ್ರ ಹೇಳದ್ ನಾನು. ಹೇಮಾವತಿ ಇಲಾಖೆಲಿ ವಾಪಸ್ ತಗೊಂಡಿದೆ, PWD ವಾಪಸ್ ತಗೊಂಡಿದೆ, ಎಲ್ಲ ಇಲಾಖೆಯಲ್ಲೂ ಸಹ ವಾಪಸ್ ತಗೊಂಡಿದೆ. ಸೂಕ್ಷ್ಮವಾಗಿ ಅದನ್ನ ನಾರಾಯಣಗೌಡರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರದು ಸರ್ಕಾರದ ಒಂದು ಭಾಗ ಅವರ ಸಮ್ಮುಖದಲ್ಲಿ ಹೇಳಿದ್ದೀನಿ. ತಾವು ಒಂದು 3-4 ಕೆಲಸ ಬಿಟ್ರೆ ಇನ್ನು ಬಾಕಿ ಕೆಲಸಗಳು ನೀವು ತಂದಿದ್ದಲ್ಲ ಸ್ವಾಮಿ, ವಾಪಸ್ ತಗೋಬಿಟ್ಟಿದ್ದಾರೆ, ಪದೇ ಪದೇ ಅದನ್ನ ಹೇಳ್ಬಾಡಿ ಅನ್ನೋದು ಆ ಮಾತು ಸೂಕ್ಷ್ಮವಾಗಿ ಹೇಳಿದಂಥ ಮಾತು. ತಾವು ತಂದಿದಂಥ ಅನುದಾನವನ್ನ ಈಗಿನ ಸರ್ಕಾರ ವಾಪಸ್ ತಗೊಂಡಿದೆ ಅನ್ನೋ ಮಾತನ್ನ ಸೂಕ್ಷ್ಮವಾಗಿ ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ದಾನೆ ಪದೇ ಪದೇ ನಾನು ತಂದಿದ್ದೀನಿ, ಪೂಜೆ ಮಾಡ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದು ಒಬ್ಬ ಬಹುತೇಕ ಕೆಲವು ಕಡೆ ಹಿಂದಿನ ಸರ್ಕಾರದಲ್ಲಿ ಅರ್ಧಂಬರ್ಧ ಕೆಲಸ ಅದಾಗಿದ್ದು, ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾಜಿ ಆಗಿರ್ತಾರೆ, ಹಾಲಿ ಇರೋರು ಪ್ರಾರಂಭೋತ್ಸವ ಮಾಡೋದು ಅದು ಪ್ರೋಟೋಕಾಲು ವಾಡಿಕೆ. ಅದನ್ನ ಬಿಟ್ಬಿಟ್ಟು ನಾನು ತಂದಿರೋದು ಪೂಜೆ ಮಾಡ್ತಾವ್ರೆ, ನಾನು ತಂದಿದ್ದ ಪೂಜೆ ಮಾಡ್ತಾರೋದು ಪದೇ ಪದೇ ಬಳಸಬಾರ್ದು. ನಾನು ಅವ್ರಿಗೆ ಒಬ್ಬ ಕಿರಿಯ ಶಾಸಕನಾಗಿ ಅವರು ಹಂಗೆ ಬಳಸ್ತಿದಾಗ ನಾನು ಅದಕ್ಕೆ ಪ್ರತಿಯಾಗಿ ಮಾತಾಡಿದ್ರೆ ಎಲ್ಲೋ ಅವ್ರಿಗೆ ಮುಜುಗರ ಆಗುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಬಿಡೋದು ಮಾತನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ವಿಚಾರ ಹೇಳಿದ್ದಾರೆ, ಮನೆಗೆ ಬಂದವರೆಲ್ಲರೂ ವಿಶ್ವಾಸದಲ್ಲಿ ಕೆಲ್ಸಕ್ಕೆ ಹೋದಂಥವ್ರಿಗೆ ಹಾಕೊಂಡು ಶಾಲೆ ಹಾಕ್ತಾರೆ ಅಂತ. ಯಾರೂ ನಾವು ಆತ್ಮೀಯವಾಗಿ ಬಲವಂತ ಮಾಡಿಲ್ಲ. ಒಬ್ರು ಅವ್ರ ಪಕ್ಷದ ಮಾಜಿ ಪುರಸಭಾ ಸದಸ್ಯರು ಬಂದ್ರು ನಮ್ಮ ಮನೆಗೆ ಯಾವುದೋ ಒಂದು ಕೆಲಸದ ವಿಚಾರಕ್ಕೆ. ಅವ್ರದ್ದು ಹುಟ್ಟದಬ್ಬ ಇತ್ತು ಅವತ್ತು. ಅವರ ಬೇರೆ ಪುರಸಭಾ ಸದಸ್ಯರು ಅವ್ರ ಕೊಲೀಗ್ಸ್ ಎಲ್ಲ ಬಂದಿದ್ರು. ಅಣ್ಣ ನಂದೀಶ್ ಅವ್ರು ಹುಟ್ಟದಬ್ಬ ಇವತ್ತು ಅಂತ ಹೇಳಿದ್ರು. ನಂದೀಶ್ಗೆ ನನ್ನ ಪಕ್ಷ ಶಾಲೆ ಹಾಕಿಲ್ಲ, ಮಾಮೂಲಿ ಗೌರವಯುತವಾಗಿ ಒಬ್ಬ ಹುಟ್ಟುಹಬ್ಬ ಸಂದರ್ಭದಲ್ಲಿ ಒಂದು ಹಾರ ಹಾಕಿ ಶಾಲೆ ಹಾಕಿ ಅವ್ರಿಗೆ ವಿಶ್ ಮಾಡಿದ್ವಿ ಅಷ್ಟೇ. ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ವಿ ಬಿಟ್ರೆ ಇನ್ಯಾರೂ ಸಹ ನಾವು ಮನೆಗೆ ಬಂದವ್ರಿಗೆ ಶಾಲಾ ಹಾರ ಹಾಕಿಲ್ಲ. ಇದು ಅವ್ರಿಗೆ ಮನವರಿಕೆ ಇರಲಿ, ಅವ್ರಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ರು ಗೊತ್ತಿಲ್ಲ, ಅದನ್ನ ರೀಕಾಲ್ ಮಾಡ್ಕೊಂಡು ಮಾತಾಡ್ಲಿ. ಎರಡನೇದು, ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಾಡ್ಕೊಂಡಿತ್ತು. ಮನು ಅವರು ಮೂಲ ಕಾಂಗ್ರೆಸ್ನ ಸ್ವಲ್ಪ ವಿಶ್ವಾಸ ಇದ್ದಂಥವ್ರು, ಸಂಪರ್ಕ ಇದ್ದಂಥವ್ರು. ಮನು ಅವ್ರ ನೇತೃತ್ವದಲ್ಲಿ ಮನುನ ಸೇರ್ಪಡೆ ಮಾಡಿಕೊಂಡು ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಕೆಲವು ಬಿಜೆಪಿ ಕಾರ್ಯಕರ್ತರು ಬೇಡ, ನೀವು ಆತ್ಮೀಯವಾಗಿದ್ದೀರಿ, ವಿಶ್ವಾಸ ನಡ್ಕೊಂಡು ಹೋಗ್ತಾ ಇದ್ರಿ, ನಿಮ್ಮ ವಿಶ್ವಾಸ, ನಿಮ್ಮ ನಡವಳಿಕೆ, ನಿಮ್ಮ ಒಂದು ಇದಕ್ಕೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಸ್ವಾಭಾವಿಕವಾಗಿ ವಾಲಂಟರಿ ಬರ್ತೀವಿ ಅನ್ನೋ ಮಾತನ್ನ ವ್ಯಕ್ತಪಡಿಸಿ ಒಂದು 15-20-30 ಜನ ಬಂದು ನಮ್ಮ ಜೊತೆ ಸೇರ್ಪಡೆ ಆದರು. ಅವರು ಸೇರ್ಪಡೆ ಕಾರ್ಯಕ್ರಮಕ್ಕೆ ಸ್ಟೇಜ್ ಹತ್ರಕ್ಕೆ ಬಂದು ಸೇರ್ಪಡೆ ಆಗಿರೋದು, ಮನೆ ಬಂದ್ರೆ ಸೇರ್ಪಡೆ ಮಾಡ್ಕೊಂಡಿಲ್ಲ. ಅದನ್ನು ಸಹ ಸ್ಪಷ್ಟಪಡಿಸ್ತೀವಿ. ಮತ್ತೊಮ್ಮೆ ನಾರಾಯಣಗೌಡರಲ್ಲಿ ಕೇಳೋದಿಷ್ಟೇ, ನೀವು ಮೈತ್ರಿಯ ನಾಯಕರಿದ್ದೀರಿ, ತಮ್ಮ ಬಗ್ಗೆ ಗೌರವ ಇದೆ ಗೌಡ್ರೆ.
ನೀವು ಅನಾವಶ್ಯಕವಾಗಿ ಪದೇ ಪದೇ ಆಲೆ ಚಿಕ್ಕಮ್ಮೆ 3-4 ಬಾರಿ ಇದೇ ಸಂಘರ್ಷದ ಹೇಳಿಕೆಗಳನ್ನ ಕೊಟ್ಟಿದ್ದೀರಿ. ಸಂಘರ್ಷಕ್ಕೆ ಅವಕಾಶ ಮಾಡ್ಕೊಳ್ಳೋದು ಬೇಡ. ನಮಗೂ ಸಹ ನಮ್ಮ ವರಿಷ್ಠರುಗಳು ಸೂಕ್ಷ್ಮವಾಗಿ ಎಲ್ಲ ವಿಚಾರವನ್ನ ಹೇಳಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಸಂಘರ್ಷಕ್ಕೆ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಅಂದ್ಬಿಟ್ಟು, ಒಂದ್ ವೇಳೆ ಅವರೇ ಮಾತಾಡೋರು ನೀವೆಲ್ಲೂ ಸಹ ದುಡುಕು ಮಾತಾಡಬೇಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಬೇಡ, ಇನ್ನು ಚುನಾವಣೆ 2.25 ವರ್ಷ ಇದೆ. ವರಿಷ್ಠರ ತೀರ್ಮಾನಕ್ಕೆ, ನಮ್ಮ ಪಕ್ಷ ನಿಮ್ಮ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವು ಭದ್ರಾಗಿ ಹೋಗ್ಬೇಕು, ನೀವು ಭದ್ರಾಗಿ ಹೋಗ್ಬೇಕು. ಬದ್ಧತೆಯನ್ನು ಕೆಲಸ ಮಾಡೋಣ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ದಾರೆ. 4 ಸೀಟ್ ಕೊಡ್ತಾರೋ, 5 ಸೀಟ್ ಕೊಡ್ತಾರೋ, 2 ಸೀಟ್ 3 ಸೀಟು ನಮಗೆ, 4 ಸೀಟ್ ನೀವಿಗೆ ಒಂದು ಮಾತನ್ನ ನೀವು ಆಲ್ರೆಡಿ ಹಂಚಿಕೆ ಆಗೋ ರೀತಿಲಿ ಮಾತಾಡಿದಿರಿ. ಅದನ್ನ ನೀವು ಹಂಚಿಕೆ ಮಾಡೋದಲ್ಲ, ತಾವೇ ಹೇಳ್ದಂಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹಂಚಿಕೆ ಮಾಡ್ತಾರೆ. ಎಷ್ಟು ಸೀಟ್ ಕೊಡ್ತಾರೆ ಅಂತ, ಮೂರೇ ಕೊಡ್ತಾರೋ, 4 ಕೊಡ್ತಾರೋ, 5 ಕೊಡ್ತಾರೋ ನಿಮಗೆ ನೋಡೋಣ. ಈಗ ವರಿಷ್ಠರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಬದ್ಧವಾಗಿ ಸರ್ವೆ ಎಲ್ಲ ಮಾಡಿಸೋದು ತಾವೇನೇ ಹೇಳಿದ್ರಿ. ಅದಾದ ನಂತರ ನಮ್ಮ ವರಿಷ್ಠ ತೀರ್ಮಾನಕ್ಕೆ ನಮ್ಮ ಪಕ್ಷದವರು ನಿಮ್ಮ ಪಕ್ಷದವರು ಇಬ್ಬರು ಸಹ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಅನಾಗತ್ಯವಾದ ಸ್ಟೇಟ್ಮೆಂಟ್ ಕೊಡಬೇಡಿ. ಮತ್ತೊಮ್ಮೆ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ನಿಖಿಲ್ ಅಣ್ಣವ್ರ ಬಗ್ಗೆ ಅಪ್ಪಿ-ತಪ್ಪಿನೂ ಸಹ ಮಾತಾಡಕ್ಕೆ ಹೋಗ್ಬೇಡಿ. ಮಾತಾಡಿದ್ರೆ ನಮಗೂ ಎಲ್ಲ ಒಂದ್ ಕಡೆ ಬೇಜಾರಾಯ್ತದೆ. ಪುನಃ ಮಾಧ್ಯಮದ ಕಡೆ ಬಗ್ಗೆ ಅವಕಾಶ ಮಾಡ್ಕೊಡ್ಬೇಡಿ ಅನ್ನೋ ಮಾತನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾರಾಯಣಗೌಡರಿಗೆ ಮನವರಿಕೆ ಮಾಡಲಿಕ್ಕೆ ಬಯಸ್ತೀನಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.